ಸರ್ಕಾರದಿಂದ RTE ಅಂತ ಇದೆ. ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆಗಳಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಸೊ ಬಡ ಮಕ್ಕಳನ್ನ ಅಂತ ಇದೆ ಅಲ್ಲ. ಸೊ ಇದ್ರ ಬಗ್ಗೆ ಇದು ಪರಿಪೂರ್ಣ ಆಗ್ತಾ ಇದೆಯಾ? ಎಲ್ಲಾ ದೊಡ್ಡ ದೊಡ್ಡ ಶಾಲೆಗಳು ಕೊಡ್ತಾ ಇದಾರ ಮಕ್ಕಳಿಗೆ ಅವಕಾಶ ಅಂತ ಹೇಳಿ ಇಲ್ಲಿ ಎಲ್ಲೋ ಒಂದ್ ಕಡೆ ಸೊ ಅಲ್ಲಿ ಭೇದ ಭಾವಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಇದು ಆಕ್ಚುಲಿ ನೀವ್ ಹೇಳ್ತಿರೋದು ಸತ್ಯ. ಅದೂ ಇದೆ. ಈಗ ಇಲ್ದೋರು ಬರೋದು ಸತ್ಯ. ಇರೋರು ಈಗ ದುಡ್ಡು ಸೇವ್ ಮಾಡೋದಕ್ ಬರೋದು ಸತ್ಯ. ಯಾಕಂದ್ರೆ ನಾವು ಎರಡನ್ನೂ ಗಮನಿಸಿದೀವಿ. ನಾನೇ ಎಷ್ಟೋ ಸಲ ಅನ್ಕೋತೀವಿ RTE ಅಡ್ಮಿಷನ್ ಆಗುವಾಗ ಈಗ ಅದು ಸ್ಕೀಮ್ ಆಲ್ಮೋಸ್ಟ್ ಇದಾಗಿದೆ. ಈಗ ಇರೋ ಮಕ್ಳಿಗೆ ಅಷ್ಟೇ ನಾವ್ ಎಜುಕೇಶನ್ ಕೊಡ್ಬೇಕು ಅಂತ ಆಗಿದೆ. ಈಗ RTE ಅಡ್ಮಿಷನ್ಸ್ ಏನ್ ಗವರ್ಮೆಂಟ್ ಇಂದ ಕೊಡ್ಬೇಕು ಅಂತ ಕಂಪಲ್ಷನ್ ಇಲ್ಲ. ಬಟ್ ಕೊಡುವಂತ ದಿನಗಳಲ್ಲಿ ನಾನು ಇದನ್ನ ಎಷ್ಟೋ ಸಲ ನೋಡಿದೀನಿ. ನಾವೇ ಬಂದಾಗ ನಮ್ ಕಾರ್ ಬರಕ್ಕೆ ಜಾಗ ಇರಲ್ಲ. RTEಗೆ ಅಪ್ಲಿಕೇಶನ್ ಹಾಕಕ್ ಬರೋರು ಎಲ್ಲ ಕಾರಲ್ಲಿ ಬರೋರು. ಅವ್ರ ಫೀಸ್ ಯಾಕೆ ಅಫೋರ್ಡ್ ಮಾಡಕ್ಕಾಗಲ್ಲ? ಅಟ್ಲೀಸ್ಟ್ ನಾನು ಹೇಳೋದು ಈ ರೈಟ್ ಟು ಎಜುಕೇಶನ್ ಆಕ್ಟ್ ಏನ್ ಬಂತು, ಅದ್ರದ್ದು ಪರ್ಪಸ್ ಏನಿತ್ತು, ಅವ್ರಿಗೆ ಸರ್ವ್ ಆದ್ರೆ ಅದು ಒಂಥರ. ಅದನ್ನ ಬಿಟ್ಟು ನನ್ಗನ್ಸುತ್ತೆ, ನಾನು ಇವಾಗ ನಿಮ್ಗೆ ಹೇಳ್ತೀನಲ್ಲ ಗೌರ್ಮೆಂಟ್ ಸ್ಕೂಲ್ ಹೆಂಗ್ ಬೆಟರ್ ಮಾಡ್ಬೋದು ಅಂತ. ಅಟ್ಲೀಸ್ಟ್ ಆ ಸ್ಥಳೀಯ ಸ್ಕೂಲ್ಗಳಿಗೆ ಏನಿರುತ್ತೆ ಅವ್ರಿಗೊಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಡ್ಬೋದು ಅನ್ಸುತ್ತೆ ಗೌರ್ಮೆಂಟ್. ಅಟ್ಲೀಸ್ಟ್ ನೀವು ಈ ಶಾಲೆಗೆ ಇದನ್ನ ಮಾಡಿ, ಒಂದ್ ಶಾಲೆ ಅವ್ರ ಕೈಲಾಗಿದ್ದು, ನಾನೇನ್ ನಮ್ ಇನ್ಕಮ್ ನ ಫುಲ್ ತಗೊಂಡೋಗಿ ಅಲ್ಲಿ ಹಾಕಿ ಅಂತ ಹೇಳ್ತಿಲ್ಲ. ಬಟ್ ಅಟ್ಲೀಸ್ಟ್ ಒಂದೊಂದು ಸಣ್ಣ ಸಣ್ಣ ಜವಾಬ್ದಾರಿ ತಗೊಂಡು, ನಾನು ಹೇಳಿದ್ನಲ್ಲ ಎಲ್ಲಾ ಗೌರ್ಮೆಂಟ್ ಮಾಡ್ಲಿ ಅಂತ ಕೂರಕ್ಕಾಗಲ್ಲ. ಇದು ತುಂಬಾ ದೊಡ್ಡ ದೇಶ, ವಿ ಆರ್ ಥಿಕ್ಲಿ ಪಾಪ್ಯುಲೇಟೆಡ್. ಎಲ್ಲಾ ಗೌರ್ಮೆಂಟ್ ಮಾಡ್ಲಿ ಅಂತ ಕೂರೋದು ತಪ್ಪು. ಬಟ್ ಗೌರ್ಮೆಂಟ್ ಜೊತೆಗೆ ನನ್ಗನ್ಸುತ್ತೆ ಯಾರೋ ಚೇಂಜ್ ಮಾಡ್ತಾರೆ, ಯಾರೋ ಬರ್ತಾರೆ ಮಾಡ್ತಾರೆ ಅನ್ನೋದಕ್ಕಿಂತ ಈ ಸಣ್ಣ ಸಣ್ಣ ಚೇಂಜಸ್ ಈ ತರ ಮಾಡಿದ್ರೆ ಒಳ್ಳೇದು ಅಂತ.